ಕೆಲವೊಂದು ಸುದ್ದಿಗಳು ಎಷ್ಟು ಹೈಲೈಟ್ ಆಗ್ತವೆ ಅಂದರೆ ಇಡೀ ನಾಡಿನಾದ್ಯಂತ ಸಂಚಲನ ಸೃಷ್ಟಿಸುತ್ತೆ. ಈಗ ಸಂಯುಕ್ತ ಕರ್ನಾಟಕ ಒಂದು ಪತ್ರಿಕೆ ಬ್ರೇಕಿಂಗ್ ಅಲ್ಲ, ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಮಾಡಿದ್ದು ಅದು ಇಡೀ ನಾಡಿನ ಮೂಲೆ ಮೂಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಸುದ್ದಿಗೆ ಕಾರಣಕರ್ತರಾದಂಥ ಶಿವಕುಮಾರ್ ಮೆಣಸಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗೊಮ್ಮಟನಗರಿಯ ಸ್ವಾಮೀಜಿಯವರ ಪುರಾಣನೇ ಬಿಚ್ಚಿಟ್ಟಿದ್ದೀರಾ ನೀವು. ಆ್ಯಕ್ಚುಲಿ ಇದು ಎಕ್ಸ್ಕ್ಲೂಸಿವ್ ಸುದ್ದಿ, ಅದು ನಿಮ್ಮಿಂದನೇ ಇಡೀ ನಾಡಿನ ಜನತೆಗೆ ಗೊತ್ತಾಗಿರೋದು. ಸರ್, ಆ್ಯಕ್ಚುಲಿ ಈ ಸುದ್ದಿ ಏನು ಸರ್? ಇದು ಈ ಸ್ವಾಮೀಜಿ ಪುರಾಣ ಏನು? ನೋಡಿ, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಈಗಾಗಲೇ ಸಾಕಷ್ಟು ಜನ ರಾಜಕಾರಣಿಗಳು, ಮಠಾಧೀಶರು ಈ ರೀತಿ ಸಲ್ಲದ ಕೆಲಸಗಳಿಗೆ ಹೆಸರಾಗಿ ಇತಿಹಾಸದಲ್ಲಿ ಮರೆಯಾಗಿ ಹೋಗಿದ್ದಾರೆ. ಆದರೆ ಈಗ ಈ ಸ್ವಾಮೀಜಿ ಬಗ್ಗೆ ಬಂದಿರುವ ವರ್ತಮಾನ, ನಡೆದಿರುವ ಘಟನೆ ಮತ್ತು ಈ ಸ್ವಾಮೀಜಿಯ ಹಿನ್ನೆಲೆ, ಇದೆಲ್ಲದರಿಂದ ರಾಜ್ಯದಲ್ಲಿ ಯಾಕೆ ಅಷ್ಟೊಂದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಅಂದರೆ, ಈ ಸ್ವಾಮೀಜಿ ರಾಜ್ಯದ ಒಂದು ಬಹುದೊಡ್ಡ ಜನ ಸಮುದಾಯವನ್ನು ಸೂಜಿಗಲ್ಲಿನಂತೆ ಸೆಳೆದು ಆ ಇಡೀ ಸಮುದಾಯವನ್ನು ಕೈಯಲ್ಲಿ ಇಟ್ಟುಕೊಂಡು ಆಳುವ ಸರ್ಕಾರವನ್ನೇ ಒಂದು ಕಾಲದಲ್ಲಿ ತುದಿಗಾಲ ಮೇಲೆ ನಿಲ್ಲಿಸಿದಂಥ ಬಹಳ ಪವರ್ಫುಲ್ ಆದಂಥ ಸ್ವಾಮೀಜಿ. ಪ್ರಭಾವಿ, ಪ್ರಸಿದ್ಧಿ, ಶ್ರೀಮಂತಿಕೆ, ಬಡ ಸಮುದಾಯದ ಶ್ರೀಮಂತ ಸ್ವಾಮೀಜಿ ಆಗಿದ್ರು ಅವರು. ಅವರು ಯಾವತ್ತೂ ಸಣ್ಣ ಪುಟ್ಟ ಕಾರುಗಳಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಓಡಾಡ್ತಿರ್ಲಿಲ್ಲ. ಅವರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮೀಜಿ ಐಷಾರಾಮಿ ಜೀವನ ನಡೆಸೋದು ಕೂಡ ಭಕ್ತರೇ ಒಪ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚು ಚರ್ಚೆ ಇಲ್ಲ. ಆದರೆ ಆ ಐಷಾರಾಮಿ ಜೀವನದ ಆಚೆ ಸ್ವಾಮೀಜಿ ಇಡೀ ಅದೇ ಸಮುದಾಯವನ್ನು ಶೋಷಣೆ ಮಾಡೋದಕ್ಕೆ ಮುಂದಾಗಿದ್ದರಿಂದ ಆ ಸಮುದಾಯಕ್ಕೂ ಈ ಸ್ವಾಮೀಜಿ ದೊಡ್ಡ ತಲ್ಲವಾಗಿ ಪರಿಣಮಿಸಿದರು. ಎಲ್ಲದಕ್ಕೂ ಒಂದು ನಿಸರ್ಗದತ್ತವಾದಂಥ ಅಂತ್ಯ ಇದೆ ಎಂಬ ಮಾತಿಗೆ ಪ್ರತಿರೂಪವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ. ಫೆಬ್ರವರಿ 12ರಂದು ರಾತ್ರಿ ನಡೆದಿರುವಂಥ ಘಟನೆ ಯಾರೋ ಒಬ್ಬ ಸಣ್ಣ ಪುಟ್ಟ ಸ್ವಾಮೀಜಿ, ಯಾರೋ ಒಬ್ಬರು ಎಲ್ಲೋ ಏನೋ ಇಡೀ ಮುಖ್ಯವಾಹಿನಿಯಲ್ಲಿ ಪರಿಚಯನೇ ಇಲ್ಲದೆ ಎಲ್ಲೋ ಒಂದು ಕಡೆ ಏನೋ ಮಾಡ್ಕೊಂಡಿದ್ರು ಅಂದರೆ ಬೆಳಕಿಗೆ ಬಂದರೂ ಕೂಡ ಯಾರು ಕೂಡ ಹೆಚ್ಚು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ಈ ಇಡೀ ಸ್ವಾಮೀಜಿ ಒಂದು ಬಹುದೊಡ್ಡ ಸಮುದಾಯವನ್ನು ಒಂದು ದಶಕಗಳ ಕಾಲದಿಂದ ತುಂಬ ಪ್ರಭಾವಿಸಿ ಆ ಸಮಾಜವನ್ನೇ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಆಗಿತ್ತು. ಆದರೆ ಈ ಸ್ವಾಮೀಜಿ ಹೀಗೆ ಅಂತ ಯಾರು ಕೂಡ ಹೇಳೋ ಧೈರ್ಯವನ್ನು ಮಾಡಿರಲಿಲ್ಲ. ಮತ್ತು ಅವರು ಸಿಕ್ಕಾಕೊಂಡಾಗಲೆಲ್ಲ ಸಮಾಜ ಮತ್ತು ಸರ್ಕಾರದಲ್ಲಿರುವ ಪ್ರಭಾವಿಗಳನ್ನು ಬಳಸಿಕೊಂಡು ಪಾರಾಗಿದ್ದರು ಹಿಂದೆನೂ ಕೂಡ. ಆದರೆ ಅವರು ಈ ಬಾರಿ ಪಾರಾಗಿ ಇನ್ನೇನು ಎಲ್ಲವೂ ಮುಗಿದೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಕೆಲವು ಸಮಾಜದಲ್ಲಿ ಸುಪ್ತವಾಗಿರುವ ಒಳ್ಳೆಯ ಮನಸ್ಸುಗಳು ಈ ಪ್ರಕರಣವನ್ನು ನನ್ನ ಗಮನಕ್ಕೆ ತಂದು ಬೇಕಾದಂಥ ಸಾಕ್ಷ್ಯಗಳನ್ನು ಒದಗಿಸಿ ಎಲ್ಲ ಇಡೀ ಘಟನೆಯ ಸವಿಸ್ತಾರ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ಕೊಟ್ಟು ನನ್ನ ಮುಂದೆ ಬಂದಿದ್ದರಿಂದ ಇದು ಸಂಯುಕ್ತ ಕರ್ನಾಟಕದ ಮೂಲಕ ಈ ಘಟನೆ ಬೆಳಕಿ ಬರೋದಕ್ಕೆ ಸಾಧ್ಯ ಆಯಿತು. ಸರ್, ಈಗ ತಾನೇ ನೀವು ಹೇಳಿದ್ರಿ ಸ್ವಾಮೀಜಿ ಬಹಳಷ್ಟು ಸರಿ ಮಾಡಿದ್ರು, ಅದನ್ನು ಧೈರ್ಯ ಬಹಿರಂಗವಾಗಿ ತರುವಂಥ ಧೈರ್ಯ ಮಾಡಿರಲಿಲ್ಲ ಅಂತ. ಈಗ ಈ ಪ್ರಭಾವಿ ಸ್ವಾಮೀಜಿಯ ಸುದ್ದಿಯನ್ನು ನೀವು ವರದಿ ಮಾಡ್ಬೇಕಾದ್ರೆ ಸುದ್ದಿನ ಮಾಡಬೇಡಿ, ಪ್ರಕಟ ಮಾಡಬೇಡಿ ಅನ್ನೋ ಒತ್ತಡ ನಿಮ್ಮ ಮೇಲೆ ಇತ್ತಾ? ಇಲ್ಲ, ನಾನು ಪ್ರಕಟ ಮಾಡೋಕ್ಕಿಂತ ಮುಂಚೆ ನನ್ನನ್ನು ಯಾರು ಕೂಡ ಈ ರೀತಿ ಮಾಡಬಾರ್ದು ಅಂತ ಸಂಪರ್ಕಿಸಿರಲಿಲ್ಲ. ಪ್ರಕಟ ಆದ್ಮೇಲೆ ಬೇರೆ ರೀತಿಯ ವಾದವನ್ನು ಮುಂದಿಡ್ತಾ ಇದ್ದಾರೆ. ಅಂದ್ರೆ ನೀವು ಒಬ್ಬ ಸ್ವಾಮೀಜಿಯ ಈ ರೀತಿ ಮಾಡೋದ್ರಿಂದ ಇಡೀ ಮಠಾಧೀಶರ ಬಗ್ಗೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋದು ಒಂದು ವಾದ. ಮತ್ತೊಂದು ವಾದ ಏನಂದ್ರೆ, ಆ ಸ್ವಾಮೀಜಿಯ ದೆಸೆಯಿಂದ ಒಂದು ಇಡೀ ದೊಡ್ಡ ಸಮುದಾಯ ಸಾರ್ವಜನಿಕವಾಗಿ ಸ್ವಲ್ಪ ಮುಜುಗರವನ್ನು ಅನುಭವಿಸುತ್ತೆ. ಆ ಸಮಾಜದ ಮುಖಂಡರಿಗೆ, ಆ ಸಮಾಜದ ಜನರಿಗೆ ನಿತ್ಯದ ಬದುಕಿನಲ್ಲಿ ಒಂದು ಸಣ್ಣ ಮುಜುಗರ ಉಂಟಾಗಬಹುದು. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ ಚುನಾವಣೆಗಳು ಬರ್ತಾ ಇವೆ. ಚುನಾವಣೆ ಸಂದರ್ಭದಲ್ಲಿ ಆ ಸಮಾಜಕ್ಕೆ ನಮ್ಮಲ್ಲಿ ಇಂಥದ್ದೊಂದು ಆಗಿ ಹೋಯಿತು ಅನ್ನುವಂಥ ನೋವು ಕಾಡ್ತಾ ಇರುತ್ತೆ. ಅವರು ಚುನಾವಣೆ ಸ್ಪರ್ಧಿಸಿದಾಗ ಬೇರೆ ಸಮುದಾಯದವರಿಂದ ಅವರು ತಿರಸ್ಕೃತರಾಗ್ಬೋದು. ಈ ರೀತಿಯ ಒಂದು ಭಯ ಆ ಸಮಾಜಕ್ಕೆ, ಆತಂಕ ಕಾಡ್ತಾ ಇದೆ. ಆ ಸಮಾಜದಿಂದ ಬಂದಂಥ ಬಹುದೊಡ್ಡ ರಾಜಕಾರಣಿಗಳೆಲ್ಲ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂದರೆ ಅವರೆಲ್ಲ ಸಮಾಜದ ಹಿತದೃಷ್ಟಿಯಿಂದ, ಸಮುದಾಯದ ಹಿತದೃಷ್ಟಿಯಿಂದ ಕಳೆದ 2-3 ದಶಕಗಳಲ್ಲಿ ಅವರಿಗೆ
ತಮ್ಮ ತನುಮನ ಧನವನ್ನು ಅರ್ಪಿಸಿ ಆ ಸ್ವಾಮೀಜಿಯನ್ನು ಒಬ್ಬ ಪ್ರಭಾವಿ ಸ್ವಾಮೀಜಿಯನ್ನಾಗಿ ರೂಪಿಸಿದರು. ಈಗ ಸಮಸ್ಯೆ ಏನಾಗಿದೆ ಅಂದರೆ, ಇಂಥ ದೊಡ್ಡ ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿನ ನಾವು ಈ ರೀತಿಯಾಗಿ ಕಳ್ಕೊಬೇಕಾಯ್ತಲ್ಲ ಅನ್ನುವಂಥ ವ್ಯಥೆ ಮತ್ತು ಅವರಿಗೆ ನೋವು ಅವ್ರನ್ನ ಕಾಡ್ತಾ ಇದೆ. ಈ ದೃಷ್ಟಿಯಿಂದ ನನಗೆ ಕೆಲವರು ಇದನ್ನು ಮಾಡೋದು ಬೇಡ ಅನ್ನುವ ಈ ರೀತಿಯೂ ಬಂತು. ಇನ್ನೂ ಒಂದು ಕೆಲವು ರೀತಿಯಲ್ಲಿ ಕೆಲವರು ಬೇರೆ ಬೇರೆ ರೀತಿ, ಇಲ್ಲ ನಿಮಗೆ ಕಾನೂನಾತ್ಮಕವಾಗಿ ಸಮಸ್ಯೆ ಆಗ್ಬೋದು, ಇಲ್ಲ ನಿಮಗೆ ಏನೋ ಇನ್ನೊಂದು ಬೇರೆ ಥರದ ಶಕ್ತಿಗಳಿಂದ ತೊಂದರೆ ಆಗೋದಾದ್ರೆ ಅದು ಸ್ವಾಮೀಜಿಗೆ ಆಗಬೇಕು. ನನಗೆ ಪತ್ರಿಕೋದ್ಯಮದಲ್ಲಿ ಇಂಥ ಸವಾಲುಗಳು ಬಂದೇ ಬರ್ತವೆ ಬಿಡಿ, ಅದು ಸಹಜ. ಸರ್, ಈಗ ಹೆಣ್ಣು, ಹೊನ್ನು, ಮಣ್ಣು ಈ ಮೂರಿಂದೇ ಓದದ್ದು ಇತಿಹಾಸನೇ ಹೇಳುತ್ತೆ, ನಮ್ಮ ಪುರಾಣ ಕಥೆಗಳು ಹೇಳ್ತವೆ ವಿನಾಶಗಳಾಗ್ತವೆ ಅಂತ. ಈಗ ಒಬ್ಬ ಸಮಾಜಕ್ಕೆ ಮಾದರಿ ಆಗಬೇಕಾದಂಥ ಒಬ್ಬ ಪ್ರಖ್ಯಾತ ಸ್ವಾಮೀಜಿ ಈ ಥರ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಆ್ಯಕ್ಚುಲಿ ಥಳಿತ ಆಯಿತು ಸ್ವಾಮೀಜಿಗೆ ಅಂತ ಹೇಳಿ ವರದಿಲಿದೆ. ಏನಾಗಿದೆ ಸರ್ ಅಲ್ಲಿ ಘಟನೆ ಏನಾಗಿತ್ತು? ಇಲ್ಲ, ನೀವು ಹೇಳಿದಂಗೆ ಹೊನ್ನು ಮತ್ತು ಮಣ್ಣಿನಿಂದ ಹೋದವರು ಹಾಳಾಗಿರ್ಬೋದು. ಹೆಣ್ಣು ಅನ್ನೋದನ್ನ ನಾವು ಆ ರೀತಿ ತಿರಸ್ಕೃತವಾಗಿ ನೋಡೋಕ್ಕಾಗಲ್ಲ. ಹೆಣ್ಣು ಸೃಷ್ಟಿ. ಆದರೆ ಆ ಸೃಷ್ಟಿಯನ್ನ ನಾವು ಈ ಮಣ್ಣು ಮತ್ತು ಹೊನ್ನಿನಾಗೆ ಇರಬಹುದಂತ ವ್ಯಾಮೋಹಕ್ಕೆ ಹೋಲಿಸಿ ಅಂತ ತಪ್ಪು ಮಾಡ್ತಾ ಇದ್ದೀವಿ. ಈ ಸ್ವಾಮೀಜಿ ಇಂಥ ಮಾತುಗಳನ್ನ ಹೇಳ್ಬೇಕಾಗಿತ್ತು ಸಮಾಜಕ್ಕೆ. ಸರ್ವಸಂಗ ಪರಿತ್ಯಾಗಿಯಾಗಿ ಸ್ವಾಮೀಜಿ ಆದವ್ರದಲ್ಲ, ಅವ್ರಿಗೆ ಹೆಣ್ಣು, ಹೊನ್ನು, ಮಣ್ಣು ಮೂರು ಕೂಡ ತ್ಯಾಗನ ಮಾಡಿದ್ದಕ್ಕೆ ಅಲ್ವಾ ಸ್ವಾಮೀಜಿ ಆಗೋದು. ಆದ್ರೆ ಅವ್ರಿಗೆ ಅದು ಆ ಮೂರು ಕಾರಣಕ್ಕೇನೆ ಅವ್ರು ಮಠಾಧೀಶರಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಇದು ಬಾಧಿಸಿಲ್ಲ. ಆದ್ರೆ ಇದ್ರ ಮುಂದೆ ನೀವೊಂದು ಹೇಳ್ತಾ ಇದ್ದಾರೆ, ಯಾಕೆ ಈ ಸಮಸ್ಯೆ ಉದ್ಭವ ಆಗಿದೆ ಅಂದ್ರೆ, ಅವರು ಒಬ್ಬ ಇದನ್ನ ಯಾವ ರೀತಿ ಹೇಳಬೇಕು ನನಗೆ ಗೊತ್ತಿಲ್ಲ, ತುಳಿತಕ್ಕೊಳಗಾದ ಸಮುದಾಯದ ಒಬ್ಬ ಯುವತಿಯ ಜೊತೆಗೆ ಬಹುಕಾಲ ಸಂಪರ್ಕವನ್ನ ಇಟ್ಕೊಂಡು ಅವಳಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಅವಳಿಗೆ ಹೊಸದಾಗಿ ಏನೋ ಒಂದು ಹೊಸ ಜಗತ್ತನ್ನು ತೋರಿಸೋ ಮಾತು ಕೊಟ್ಟು ಈ ಸ್ವಾಮೀಜಿ ಈಗ ಇತ್ತೀಚೆಗೆ ಮತ್ತೆ ಬೇರೆ ಕೆಲವರ ಸಂಘಕ್ಕೆ ಬಿದ್ದಿದ್ರಿಂದ ಈ ಯುವತಿಗೆ ವಂಚಿಸುವ ಪ್ರಯತ್ನ ಮಾಡಿದ್ರು. ಆದರೆ ಆ ವಂಚನೆಯಿಂದ ಆ ಮಹಿಳೆ ಇಡೀ ಬದುಕು ಸರ್ವನಾಶ ಆಗುವ ಹಂತ ತಲುಪಿದೆ. ಯಾಕೆಂದರೆ ಅವಳು ಒಂದು ಕುಟುಂಬವಾಗಿ ಸ್ವಾಮೀಜಿಯನ್ನು ನೋಡ್ತಾ ಇಲ್ಲ. ಈಗ ಅದಕ್ಕೆ ದೊಡ್ಡ ಏಟು ಬಿದ್ದಿದೆ. ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂಥ ಆತಂಕ ಮಹಿಳೆಗೆ, ಆ ಯುವತಿಗೆ ಕಾಡ್ತಾ ಇದೆ. ಆ ಕಾರಣಕ್ಕೆ ಇದೊಂದು ತಾರ್ಕಿಕ ಅಂತ್ಯ ಕಾಣೋಕ್ಕೋಸ್ಕರ ಮಾತುಕತೆಗಾಗಿನೇ ಅವರಲ್ಲಿ ಹೋಗಿದ್ದು. ಹೋದ್ಮೇಲೆ ಸ್ವಾಮೀಜಿ ಎಂದಿನಂತೆ ತಮ್ಮ ತೃಷೆಯನ್ನು ತೀರಿಸ್ಕೊಂಡು ಅವರು ಮತ್ತೆ ಇದನ್ನು ಮುಂದಕ್ಕೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಲ್ಲ. ಈಗ ಅಕ್ಷರಶಃ ಮಹಿಳೆಗೆ ನಾಳೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗೋದು, ಅವಳನ್ನು ಆಶ್ರಯಿಸಿದವರಿಗೆ ಸ್ಥಾನಮಾನ ಸಿಗೋದು ಭಾಳ ಕಷ್ಟ ಆಗಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಇದನ್ನು ಕೆಲವರು ಬ್ಲ್ಯಾಕ್ ಮೇಲ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಹೊರಗಿನವರಿಗೆ ನೋಡೋರಿಗೆ ಬ್ಲ್ಯಾಕ್ ಮೇಲ್ ಅನ್ನಿಸ್ಬೋದೇನೋ. ಆದರೆ ಆ ಯುವತಿಯ ದೃಷ್ಟಿಯಿಂದ ಅವಳಿಗೆ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಗಿದೆ. ಯಾಕೆಂದರೆ ಈಗ ಅವಳು ಸುಮಾರು ನಮಗೆ ಇರೋ ಮಾಹಿತಿ ಪ್ರಕಾರನೇ 7-8 ವರ್ಷದಿಂದ ಅವಳ ಜೊತೆಗೇ ಇದ್ದಾರೆ. ಆ ಸಮಸ್ಯೆಯಿಂದಾಗಿ ಇದು ಇಷ್ಟೊಂದು ಉಲ್ಬಣಗೊಂಡಿದೆ. ಸ್ವಾಮೀಜಿ ಇದು ಈ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಅಂತ ಊಹೆ ಮಾಡಿರಲಿಲ್ಲ. ಈಗ ಈ ಘಟನೆ ನಡೆದಿದೆ. ಸರ್, ನೀವೀಗ ಮಾತಾಡ್ಬೇಕಾದ್ರೆ ಬಳಸಿದ್ರಿ ಬ್ಲ್ಯಾಕ್ ಮೇಲ್ ಅನ್ನೋ ಪದ ಬಳಸಿದ್ರಿ. ಈಗ ಈ ಸ್ವಾಮೀಜಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಕ್ಕೆ ಹಣಕಾಸಿನ ವ್ಯವಹಾರ ಕೂಡ ನಡೆದಿದೆ ಅನ್ನೋ ಒಂದು ಮಾಹಿತಿ ಇದೆ. ಆ ಹಣಕಾಸು ಸ್ವಾಮೀಜಿನೇ ಕೊಡಕ್ಕೆ ಹೋಗಿದ್ರ ಆ ಮಹಿಳೆಗೆ? ಸ್ವಾಮೀಜಿನೇ ಕೊಡಬೇಕಾಗಿರಬಹುದಾದ ಕಾರಣಕ್ಕೇ ಈ ಗಲಾಟೆ ನಡೆದಿರೋದು ಅಂತ. ಯಾಕೆಂದ್ರೆ ಆ ಮಹಿಳೆಯಿಂದ ಸ್ವಾಮೀಜಿ ದುಡ್ಡು ಕೇಳುವ ಅವಶ್ಯಕತೆ ಏನು ಬರಲ್ಲ. ಆ ಮಹಿಳೆ ಸಂತ್ರಸ್ತೆ ಆಗಿರೋದ್ರಿಂದ ಅವಳ ಜೀವನಕ್ಕೊಂದು ದಾರಿ ಮಾಡಿಕೊಡ್ಬೇಕು, ಮುಗಿಸ್ಬಿಡ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಇವರು ಇದ್ರು. ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ರೇನೋ. ಅದ್ರ ಮಧ್ಯೆ ಇನ್ ಕೆಲವರು ಯಾರೋ ಮಧ್ಯಸ್ಥಿಕೆ ವಹಿಸಿ ದುಡ್ಡು ಯಾಕೆ ಕೊಡಬೇಕು ಕೊಡಬಾರದು ಅನ್ನುವ ಮಧ್ಯೆ ಯಾರೋ ಬಂದವರು ದುಡ್ಡನ್ನು ತಗೊಂಡು ಅದ್ರ ಬಗ್ಗೆ ಇನ್ನೊಂದೇನೋ ಬೆಳವಣಿಗೆ ಆಗಿದೆ. ಆದರೆ ಅದು ಅವ್ರ ಮಧ್ಯೆ ಅವ್ರು ಕೊಡೋರು ತಗೊಳ್ಳೋ ಅವ್ರ ಮಧ್ಯೆ ಏನೇ ಆಗಿರಲಿ, ಒಬ್ಬ ಸ್ವಾಮೀಜಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಯಾವುದೋ ಒಂದು ರಸ್ತೆಯ ನಡುಮಧ್ಯೆ ನಿಂತು ಕಾಲಲ್ಲಿ ಇರಬೇಕಾದ ವಸ್ತುಗಳನ್ನು ಕೈಗೆ ತಗೊಂಡು ಹೊಡೆದಾಡೋ ಮಟ್ಟಿಗೆ ಬಂದಿರೋದು ಮಾತ್ರ ಈ ಘಟನೆ ಆ ಸಮಾಜಕ್ಕೆ ಭಾಳ ಒಂದು ದೊಡ್ಡ ನೋವನ್ನು ಉಂಟು ಮಾಡಿದೆ. ರಾತ್ರೋರಾತ್ರಿ ಇದನ್ನು ಮುಚ್ಚಿ ಹಾಕುವ ಎಲ್ಲ ಪ್ರಯತ್ನಗಳು ಮಾಡಿವೆ. ಸಮಾಜದಲ್ಲಿರುವ ಗಣ್ಯ ವ್ಯಕ್ತಿಗಳು ಕೂಡ ಸಮಾಜದ ಮರ್ಯಾದೆ ಕಾಪಾಡೋ ದೃಷ್ಟಿಯಿಂದನೂ ಈ ಪ್ರಕರಣ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನೀವು ಇದನ್ನು ಪ್ರತಿ ಸತಿ ಇದನ್ನೇ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಿದರ್ಶನ ಇದು. ಪ್ರತಿ ಸಲ ನೀವು ಮುಚ್ಚಾಕೋಕ್ಕಾಗಲ್ಲ ಅನ್ನೋದು ಒಂದು ನಿದರ್ಶನ. ಸ್ವಾಮೀಜಿ ಈಗ ಸಮಾಜದ ಮುಂದೆ ಬೆತ್ತಲಾಗಿ ನಿಂತಿದ್ದಾರೆ. ಸರಿ, ಸ್ವಾಮೀಜಿನ ರಕ್ಷಣೆ ಮಾಡೋದಕ್ಕೆ ಕೆಲವರು ನೀವು ಹೇಳ್ದಂಗೆ ಪ್ರಭಾವಿ ಸ್ವಾಮೀಜಿ ಆಗಿರೋದ್ರಿಂದ ಕಾಣದ ಕೈಗಳು ತುಂಬ ಇದ್ದಾವೆ ಅಂತ. ಹಿರಿಯ ಅಧಿಕಾರಿಗಳಾಗಿರಲಿ ಕೆಲವರೆಲ್ಲ ಕಾಣದ ಕೈಗಳು ಕೂಡ ಇಲ್ಲಿ ಕೆಲಸ ಮಾಡಿದೆ ಅಂತ ನಿಮ್ಗಿರೋಂಥ ಮಾಹಿತಿ ಏನು ಸರ್? ಸಮಾಜ ಅಂದ್ರೆ ಇದು ಒಟ್ಟು ವ್ಯವಸ್ಥೆ. ಸರ್ಕಾರದಲ್ಲಿರೋರು, ಸರ್ಕಾರದ ಮತ್ತೊಂದು ಭಾಗ ಆಗಿರೋರು, ಸರ್ಕಾರದಲ್ಲಿ ಸೇವೆ ಮಾಡೋರು, ಇದೆಲ್ಲ ಸೇರಿ ಆಗಿರೋದ್ರಿಂದ ಈ ಪ್ರಕರಣ ಪೊಲೀಸ್ ಕಟಕಟೆಗೆ
ಹೋಗಿ ವಾಪಸ್ ಬಂದಿದೆ. ಹ್ಮ್ ಹ್ಮ್ ಪೊಲೀಸರು ಕೂಡ ಕೆಲವು ಸಲ ಸಹಾಯಕರಾಗ್ತಾರೆ. ಮತ್ತು ಇಂಥ ಭಾವನಾತ್ಮಕ ವಿಚಾರಗಳು, ಒಬ್ಬ ಸ್ವಾಮೀಜಿ, ಒಂದು ಮಠಾಧೀಶ, ಒಂದು ಜಾತಿ, ಒಂದು ಸಮುದಾಯ, ಒಬ್ಬ ಪ್ರಬಲ ರಾಜಕಾರಣಿಗಳ ಜೊತೆಗೆ ಇವರಿಗೆ ಸಂಪರ್ಕ ಇರೋದು, ಇವೆಲ್ಲ ಕಾರಣಗಳಿಗಾಗಿ ಪೊಲೀಸರು ಕೂಡ ಅವರು ವ್ಯವಸ್ಥೆಯ ಭಾಗ. ಪೊಲೀಸರೇನು ಅವ್ರ ಹತ್ರ ಯಾವುದೋ ಹೊಸದಾಗಿ ಯಾವುದೋ ಒಂದು ಇದು ಇಲ್ಲ, ಶಕ್ತಿ ಇಲ್ಲ. ಅವರು ಮನುಷ್ಯರಂತೆಯೇ ವರ್ತಿಸಬೇಕು. ಪ್ರಭಾವಕ್ಕೆ ಒಳಗಾಗಿ ಸಹಜವಾಗಿ ಅವರು ಹಿಂದೆ ಸರಿದಿದ್ದಾರೆ. ಆದರೆ ಈ ಎಲ್ಲ ಸಹಜಗಳು ಅಸಹಜಗಳಾಗಿರೋದ್ರಿಂದ ಈಗ ಸ್ವಾಮೀಜಿ ಸಮಾಜಕ್ಕೆ ಉತ್ತರ ಕೊಡಬೇಕಾಗಿದೆ. ಈಗಾಗಲೇ ಅವರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಹೊರ ರಾಜ್ಯಗಳಲ್ಲೂ ರಾಜ್ಯದಲ್ಲೂ ಅಲ್ಲಲ್ಲಿ ಅವ್ರದ್ದು ಸಾಕಷ್ಟು ಅವರ ಏನೋ ಆಸ್ತಿ ಪಾಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. ಅದೆಲ್ಲ ಸಮಾಜದ ಆಸ್ತಿ. ಒಬ್ಬ ಸ್ವಾಮೀಜಿನ ತಂದು ಕೂರಿಸೋದು, ಒಬ್ಬ ರಾಜಕಾರಣಿನ ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು, ಇಡೀ ಸಮಾಜದ ಒಬ್ಬ ವಾರಸುದಾರ ಆಗಿ ಅದನ್ನು ಕಾಯಬೇಕಾದ ನಾಯಿಯಾಗಿ ಕೆಲಸ ಮಾಡಬೇಕು ಅಂತ. ಆದರೆ ಇವರು ಅದನ್ನೇ ತಾವೇ ಯಜಮಾನರು ಅನ್ನೋ ಥರ ಹೊರಟಿರೋದ್ರಿಂದ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲೂ ಒಬ್ಬ ಧಾರ್ಮಿಕ ಗುರು ಆ ಸಮಾಜವನ್ನು ಕಾಯಬೇಕಾದವನು. ಬಟ್ ಇವರು ಕಾಯೋದ್ರ ಬದಲು ಅವರೇ ಮೇಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಸ್ವಾಮೀಜಿ ಉತ್ತರ ಕೊಡಬೇಕಾಗಿದೆ ಸಮಾಜಕ್ಕೆ ಅಂತ. ಸರ್, ಇಷ್ಟೊತ್ತು ನಾನು ಮಾತಾಡ್ಬೇಕಾದ್ರೆ ಆ ಮಸಾಲೆ ತಿಂದ ಸ್ವಾಮೀಜಿ ಯಾರು ಅಥವಾ ಕಜ್ಜಾಯ ತಿಂದ ಸ್ವಾಮೀಜಿ ಯಾರು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದರೂ ನೀವು ಹೆಸರು ಹೇಳಲಿಲ್ಲ. ಈಗ ಈ ಪ್ರಕರಣದಲ್ಲಿ ಸರ್ ಮುಂದೆ ಏನಾಗ್ಬೋದು ಅನ್ನೋ ಒಂದು ನಿರೀಕ್ಷೆ ಏನಾದ್ರು? ಆ ಇಡೀ ಸಮಾಜ ಅವ್ರನ್ನ ತಿರಸ್ಕರಿಸಿ ಅವ್ರಿಗೊಂದು ಪಾಠ ಕಲಿಸಿ ಅವ್ರನ್ನ ಈಗ ಕೊಟ್ಟಿರೋ ಜವಾಬ್ದಾರಿಯಿಂದ ಹುದ್ದೆಯಿಂದ ಜವಾಬ್ದಾರ ಮುಕ್ತಗೊಳಿಸಿ ಅವ್ರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಸಂಸಾರ ನಡೆಸಿ ಮಾಡೋದಕ್ಕೆ ಸಮಾಜದ್ದು ಕೂಡ ಆಕ್ಷೇಪ ಏನು ಇರೋದಿಲ್ಲ. ಒಂದು ಭಾಗ. ಇನ್ನೊಂದು, ಈ ಒಟ್ಟು ಘಟನೆಯ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತನಿಖೆ ನಡಿಬೇಕು. ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ಎದುರಿಸಬಹುದಾದ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಅವರು ಎದುರಿಸಬೇಕು ಅನ್ನೋದು ಕೂಡ ಆ ಸಮಾಜದ ಆಸೆಯಾಗಿದೆ. ಆದರೆ ಅವರಿಗೆ ಸಮಾಜದಲ್ಲಿರೋ ಅನೇಕ ಮುಖಂಡರು, ಅಧಿಕಾರದಲ್ಲಿರೋರು, ಹಿಂದೆ ಅಧಿಕಾರದಲ್ಲಿದ್ದವರು ಭಾಳ ಆಶ್ಚರ್ಯ ಮತ್ತು ಭಯ ಆಗುತ್ತೆ ಕೆಲವರೆಲ್ಲ ಮಾತಾಡಿದ್ದನ್ನು ನಾನು ಕೇಳಿದ ಮೇಲೆ. ತುಂಬ ಜನ ಅದನ್ನು ಗೌಪ್ಯವಾಗಿ ಇಡೋದಕ್ಕೆ ಬಯಸ್ತಾರೆ. ಅವರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಒಂದು ಅವ್ರದ್ದೇ ಸಮಾಜಕ್ಕೆ ಅದು ತಲೆನೋವಾಗಿದೆ. ಆ ತಲೆನೋವು ನಿವಾರಣೆ ಆಗಬೇಕು ಅನ್ನೋಂಥ ಆಸೆ ಆ ಸಮಾಜಕ್ಕಿದೆ. ಆ ರೀತಿ ಆದರೆ ಜನಸೇವೆ ನಮ್ಮ ಆಶಯ. ಅವರು ಆ ರೀತಿ ಬೆಳವಣಿಗೆ ಆಗ್ಬೋದು ಅಂತ ನಿರೀಕ್ಷೆ ಇದೆ ಅಷ್ಟೇ.